ವೈಟ್ ಪ್ಯಾಲೇಸ್, ಕಾಮ್ ಬ್ಲೂ ಲೇಕ್ಸ್, ರಾಯಲ್ ಹಿಸ್ಟ್ರಿ ಆ್ಯಂಡ್ ಪೀಸ್ಫುಲ್ ಟೆಂಪಲ್ಸ್ ಇದೆಲ್ಲ ಒಂದೇ ಫ್ರೇಮ್ನಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂದರೆ ಅದು ಉದಯ್ಪುರಲ್ಲಿ ಮಾತ್ರ. ಡೇ 1 ಉದಯ್ಪುರ್ ಏನೇನು ಪ್ಲೇಸಸ್ ನೋಡಿದ್ವಿ ಅಂತ ಆಲ್ರೆಡಿ ವಿಡಿಯೋ ಪಬ್ಲಿಷ್ ಆಗಿದೆ, ಖಂಡಿತ ಮಿಸ್ ಮಾಡ್ದಿರಾ ನೋಡಿ. ಈ ವಿಡಿಯೋದಲ್ಲಿ ಒಂದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೂ ತೋರಿಸ್ತೀನಿ ಬನ್ನಿ ಉದಯ್ಪುರ್ ಪಾರ್ಟ್ 2 ಬ್ಲಾಗ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀನಿ. ಇದು ಹೆಸರು ಊಪ್ರಿ ಅಂತ. ಇದು ನೆನ್ನೆ ಹೋಗಿದ್ವಲ್ಲ ಡಿನ್ನರ್ಗೆ, ಅದ್ರ ಪಕ್ಕದಲ್ಲೇ ಇರೋದು. ಸೊ ಇಲ್ಲಿ ಎಲ್ಲ ಹೋಟೆಲ್ಸ್ ಅಥವಾ ರೆಸ್ಟೋರೆಂಟ್ಸ್ ಪಕ್ಕ ಇದೆ. ಸೊ ಲೇಕ್ ವ್ಯೂಗೋಸ್ಕರ ಇಲ್ಲಿ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇಲ್ಲಿ ನಾವು ಬ್ರಂಚ್ ಮಾಡೋದಕ್ಕೆ ಬಂದಿದ್ದೀವಿ. ನಾವು ಸ್ಟಫ್ಡ್ ಪರೋಟ ತೊಗೊಂಡ್ವಿ, ವೆಜ್ ಬಿರಿಯಾನಿ ಮತ್ತು ಚೀಸ್ ಬಾಲ್ ಎಲ್ಲ ತೊಗೊಂಡ್ವಿ. ಸೊ ದಿಸ್ ಇಸ್ ನೈಸ್ ಸ್ಟಫ್ಡ್ ಪರೋಟ. ಮತ್ತು ಇದು ಮಂಗಳೂರು ಬೋಂಡಾ ಥರ ಇದೆ ಚೀಸ್ ಬಾಲ್. ಬ್ರೇಕ್ಫಾಸ್ಟ್ ಹಾಗೂ ಲಂಚ್ ಎರಡು ಒಟ್ಟಿಗೆ ಮಾಡ್ತಾಯಿದ್ದೀವಿ. ಸೊ ಪ್ಲೇಸ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ. ಏನು ಬೇಕು? You want this ring? Subscribe to Miss Makes YouTube channel. Chichi. ಸೊ ಇದು ಬಾಗೋರ್ಕಿ ಹವೇಲಿ ಅಂತ. ಇಲ್ಲಿ ಶೋ ಇರುತ್ತೆ, ಅಂದರೆ ಡ್ಯಾನ್ಸ್ ಶೋ ಇರುತ್ತೆ. ಸೊ ದಾರೋಹ ರಾಜಸ್ಥಾನಿ ಫೋಕ್ ಡ್ಯಾನ್ಸ್ ಇಲ್ಲಿರುತ್ತೆ. ಇದು ಈವ್ನಿಂಗ್ ಅಂದರೆ ನೈಟ್ ಹೊತ್ತು ಚೆನ್ನಾಗಿರುತ್ತೆ. ಸೊ ಇದ್ರ ಪಕ್ಕದಲ್ಲೇ ನಾವು ಗಂಗೋರ್ ಘಾಟ್ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಹೋಗೋಣ ಬನ್ನಿ, ಹೆಂಗಿದೆ ನೋಡೋಣ. ಎಲ್ಲ ಪಾಪ ಈ ಪಕ್ಷಿಗಳಿಗೆ ಊಟ ಹಾಕ್ಬಿಟ್ರೆ ಈ ಹಸುಗಳಿಗೆ ಯಾರು ಹಾಕೋದು? ನೋಡಿ, ಆ ಪಕ್ಷಿ ಮಾಡಿರೋ ಪಿಚ್ಕಿನೇ ತಿಂತಾ ಇದೆ ಅದು. ಬಟ್ ಬ್ಯೂಟಿಫುಲ್ ಪ್ಲೇಸ್. ನಾವೀಗ ಹೋಗ್ತಾ ಇದ್ದೀವಿ ಜಗದೀಶ್ ಟೆಂಪಲ್. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ಸ್ಪಿರಿಚುವಲ್ ಟೆಂಪಲ್ ಇನ್ ಉದಯ್ಪುರ್. ಇದು ಸಿಟಿ ಪ್ಯಾಲೇಸ್ ರೋಡಲ್ಲೇ ಇರೋದ್ರಿಂದ ನಾವು ಫಸ್ಟು ಈ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಸಿಟಿ ಪ್ಯಾಲೇಸ್ಗೆ ಹೋಗ್ಬೋದು. ಈ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿತ್ತು. ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಎಲಿಫೆಂಟ್ ವಾರ್ ಥರ ಫೈಟ್ ಅಂತೆಲ್ಲ ಇತ್ತು ಅನಿಸುತ್ತೆ. ಅದಕ್ಕೆ 2 ಎಲಿಫೆಂಟ್ ಫೈಟ್ ಮಾಡ್ತಾಯಿದೆ. ಅದನ್ನು ಬಾಲ ಇಟ್ಕೊಂಡು ಇನ್ನಷ್ಟು ಎಲಿಫೆಂಟ್ಗಳು ಎಳಿತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಒಂದೊಂದು ಕಾರ್ವಿಂಗ್ ಇದೆ. ಸೋ ಬ್ಯೂಟಿಫುಲ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಉದಯ್ಪುರಿನ ಸಿಟಿ ಪ್ಯಾಲೇಸಿಗೆ ಬಂದಿದ್ದೀವಿ. ದಿಸ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಹಿಸ್ಟಾರಿಕಲ್ ರಾಯಲ್ ಪ್ಯಾಲೇಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಪ್ರತಿಯೊಂದು ಕಾರ್ನರ್ಗೂ ಹಿಸ್ಟ್ರಿ ಇದೆ. ಆ್ಯಂಡ್ ನೋಡ್ಬೋದು, ಬಂದಿದ ತಕ್ಷಣ ನಮಗೆ ಒಂದು 2 ಎಲಿಫೆಂಟ್ಸ್ ಕಾಣಿಸ್ತಾ ಇದೆ. ಸೊ ಎಷ್ಟು ಚೆನ್ನಾಗಿ ಅವರು ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಪ್ಯಾಲೇಸ್ ಈಸ್ ಆಲ್ಮೋಸ್ಟ್ 400 years ಓಲ್ಡ್ ಪ್ಯಾಲೇಸ್. ಸೊ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಆ್ಯಕ್ಚುಲಿ ನಾವು ಬರೀ ಎಂಟ್ರೆನ್ಸಿಗೆ ತೊಗೊಂಡಿದ್ದೀವಿ, ಅಂದರೆ ಒಳಗಡೆ ಮ್ಯೂಸಿಯಮ್ ಇದೆ, ಅದಕ್ಕೆ ತೊಗೊಂಡಿಲ್ಲ ಟಿಕೆಟ್ಸು. ಸೊ ಎಂಟ್ರಿ ಫೀಸ್ ಬಂದು 100 rupees. ಸೊ ಇಲ್ಲಿ ಒಳಗಡೆ ಏನೇನು ಹೊರ್ಗಡೆಯಿಂದ ಏನೇನಿದೆ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ನಿಮಗೇನಾದರೂ ಮ್ಯೂಸಿಯಮ್ ನೋಡಬೇಕು ಅಥವಾ
ತುಂಬ ಹಿಸ್ಟ್ರಿ ಅದೆಲ್ಲ ಚೆಕ್ ಮಾಡಬೇಕು, ನೋಡಬೇಕು ಅಂದರೆ, ತಿಳ್ಕೊಬೇಕು ಅಂದರೆ ಯು ಕ್ಯಾನ್ ವಿಸಿಟ್ ಪ್ಯಾಲೇಸ್ ಮ್ಯೂಸಿಯಮ್. ಸೊ ನಾವು ಅದನ್ನು ತೊಗೊಂಡಿಲ್ಲ, 400 ರುಪೀಸ್ ಪರ್ ಹೆಡ್ ಇದೆ. ಸೊ ಅದನ್ನು ತೊಗೊಂಡಿಲ್ಲ ನಾವು, ಬರೀ ಹೊರ್ಗಡೆ ಮಾತ್ರ ನೋಡಿಕೊಂಡು ಫೋಟೋಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ. ಸಿಟಿ ಪ್ಯಾಲೇಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಯಾಲೇಸ್ ಇನ್ ರಾಜಸ್ಥಾನ್, ಉದಯ್ಪುರ್. ಸೊ ಇದು 1553ಯಲ್ಲಿ ಕಟ್ಟಿಸಿದ್ದಾರೆ. ಈ ಪ್ಯಾಲೇಸ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಉದಯ್ ಸಿಂಗ್ II ಅಂತ. ಇವ್ರು ಬಂದು ಉದಯ್ಪುರ ಫೌಂಡರ್ ಕೂಡ ಆಗಿದ್ದಾರೆ. ಈ ಒಂದು ಪ್ಲೇಸ್ನ ಅರಾವಳಿ ಹಿಲ್ಸ್ ಮಧ್ಯ ಕಟ್ಟಿದ್ದಾರೆ. ಇದು ಸೇಫೆಸ್ಟ್ ಪ್ಲೇಸ್ ಅಂತ. ಹಾಗೂ ಇದು ಒಂದೇ ಕಿಂಗ್ ಕಟ್ಟಿಲ್ಲ, ಸುಮಾರಷ್ಟು ಕಿಂಗ್ಸ್ ಈ ಒಂದು ಡೈನಾಸ್ಟಿಯಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಬಂದು ಅವ್ರವ್ರಿಗೆ ತಕ್ಕಂತೆ ಇದನ್ನು ರೀಬಿಲ್ಟ್ ಮಾಡಿದ್ದಾರೆ. ಹಾಗೂ ಒಳಗಡೆ ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು ಆ್ಯಂಡ್ ಅವ್ರಿಗೇನೇನು ಯಾವ ಥರ ಬೇಕು ಆ ಥರ ಅವರು ಕಟ್ಟಿಸಿದ್ದಾರೆ. ಸೊ ಇದು ಉದಯ್ ಸಿಂಗ್ ಇದನ್ನು ಸ್ಟಾರ್ಟ್ ಮಾಡಿದ್ದು. ಬಟ್ ಅದಾದಮೇಲೆ ಬಂದಿರೋವಂತಹ ಕಿಂಗ್ಸ್ ಏನಿದ್ದಾರೆ ಅವ್ರಿಗೆ ಬೇಕಾಗಿರೋ ಹಂಗೆ ಇದನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಲಾಕ್ ಕೂಡ ಇದೆ. ಕರೆಕ್ಟಾಗಿ ಎವ್ರಿ 1 hourಗೆ ಅವರು ಆ ಒಂದು ಗಂಟೆನ ಬಾರಿಸ್ತಾರೆ. ಸೊ ಈಗ ತಾನೇ ಇವಾಗ 4 o'clock ಟೈಮು. ಸೊ ಇವಾಗ ತಾನೇ ಅದನ್ನು ಆ ಬೆಲ್ನ ರಿಂಗ್ ಆಯಿತು. ಈ ಒಂದು ಸಿಟಿ ಪ್ಯಾಲೇಸ್ ಮೇವಾರ್ ಡೈನಾಸ್ಟಿಗೆ ಸಂಬಂಧಪಟ್ಟಿದ್ದು. ಇಲ್ಲಿಗೆ ಬರುವಂತಹ ಕಿಂಗ್ಸ್ ಮತ್ತು ರೂಲರ್ಸ್ ಯಾರಿರ್ತಾರೆ ಅವರೆಲ್ಲ ತುಂಬಾ ಬ್ರೇವ್. ಸೊ ಅದರಲ್ಲಿ ಒಂದು ಕಿಂಗ್ ಬಂದು ಮಹಾರಾಣಾ ಪ್ರತಾಪ್ ಸಿಂಗ್. ಸೊ ಅವರ ಒಂದು ಹಿಸ್ಟ್ರಿ ಹಾಗೂ ಅವರ ಮಾಡಿರುವಂತಹ ಒಳ್ಳೊಳ್ಳೆ ಕೆಲಸನ ನಾವು ಈ ಒಂದು ಸಿಟಿ ಪ್ಯಾಲೇಸ್ ಒಳಗಡೆ ಇರೋ ಮ್ಯೂಸಿಯಮಲ್ಲಿ ನೋಡ್ಬೋದು. ಈ ಸಿಟಿ ಪ್ಯಾಲೇಸಿನ ಆರ್ಕಿಟೆಕ್ಚರ್ ಏನಿದೆ ಅದನ್ನು ಮೊಘಲ್ ಹಾಗೂ ರಾಜಸ್ಥಾನಿ ಸ್ಟೈಲಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಒಂದೊಂದು ಮಾರ್ಬಲ್ಸ್ ಇರ್ಬೋದು ಅಥವಾ ಪೇಂಟಿಂಗ್ಸ್ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಈ ಕಲ್ಚರ್ ಒಂದೊಂದು ಪೇಂಟಿಂಗಲ್ಲೂ ನಾವು ಒಂದೊಂದು ಪಿಲ್ಲರಲ್ಲೂ ನಾವು ಆ ಒಂದು ಕಲ್ಚರ್ನ ನೋಡ್ಬೋದು. ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸಿಟಿ ಪ್ಯಾಲೇಸಿಂದ ನಾವು ಜಗಮಂದಿರ್ಗೆ ಹೋಗಬೇಕು ಅಂದರೆ ಈ ಕೌಂಟರಲ್ಲೇ ನಾವು ಟಿಕೆಟ್ಸ್ ತೊಗೋಬೇಕು. ಇಲ್ಲಿ ನಮಗೆ 2 to 4 PM ಅಥವಾ 4 to 6 PMಗೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ನೀವೇನೋ ಸನ್ಸೆಟ್ ನೋಡಬೇಕು ಅಂದರೆ 200 ರುಪೀಸ್ ಏನೋ ಎಕ್ಸ್ಟ್ರಾ ಆಗುತ್ತೆ. ಸೊ ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಚೂಸ್ ಮಾಡ್ಬೋದು. ನೋಡಿ ಇಲ್ಲಿ ಲೇಕ್ ಪ್ಯಾಲೇಸ್, ಜಗಮಂದಿರ್ ಐಲ್ಯಾಂಡ್ ಎಲ್ಲ ಈ ಕಡೆ. ತಾಜ್ ಪ್ರಕಾಶ್ ಪ್ಯಾಲೇಸ್. ಸೊ ನಾವೀಗ ಸಿಟಿ ಪ್ಯಾಲೇಸಿಂದ ಜಗಮಂದಿರ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ರಾಮೇಶ್ವರ ಘಾಟ್ ಅಂತ ಒಂದು ಪ್ಲೇಸ್ ಸಿಟಿ ಪ್ಯಾಲೇಸನ್ನು ಕರ್ಕೊಂಡು ಹೋಗೋಂಥದ್ದು. ಪರ್ ಪರ್ಸನ್ 800 ರುಪೀಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಈ ಬೋಟು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದು ಸಿಟಿ ಪ್ಯಾಲೇಸು. ನಾವೀಗ ಬಂದಿರೋದು ಜಗತ್ ನಿವಾಸ್ ಪ್ಯಾಲೇಸ್. ಇಲ್ಲಿ ಸುತ್ತಲೂ ಲೇಕ್ ಪಿಚೋಲೆ, ಮಧ್ಯ ಒಂದು ಪ್ಯಾಲೇಸ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇದು ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಕಿಂಗ್ ಫ್ಯಾಮಿಲಿಗೆ ಒಂದು ಪ್ರೈವೇಟ್ ಪ್ಲೇಸ್. ಇಲ್ಲಿ ಅವ್ರು ಬಂದು ಪಾರ್ಟಿ ಮಾಡ್ತಾಯಿದ್ರು, ಪ್ರೈವೇಟ್ ಪಾರ್ಟೀಸ್. ಹಾಗೂ ಯಾರಾದರೂ ಗೆಸ್ಟ್, ಬೇರೆ ಕಂಟ್ರೀಸಿಂದ ಯಾರಾದರೂ ಗೆಸ್ಟ್ ಬಂದರೆ ಇಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ನಮಗೆ ರೆಸ್ಟೋರೆಂಟ್ಸ್ ಇದ್ದಾವೆ ಸುಮಾರಷ್ಟು. ಸೊ ನಾವು ಇಲ್ಲಿ ಕುತ್ಕೊಂಡು ವ್ಯೂ ನೋಡ್ತಾ ಎಂಜಾಯ್ ಮಾಡ್ಬೋದು ಫುಡ್ನ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಸಿಕ್ಕಾಪಟ್ಟೆ ಫೋಟೋಸ್ ತಗೋಬೋದು ಹಾಗೂ ವ್ಯೂ ನೋಡ್ಬೋದು. ಸನ್ಸೆಟ್ ಮೇಯ್ನ್ಲಿ. ಸೊ ಇಲ್ಲಿಗೆ ಬರೋದೇ ಸನ್ಸೆಟ್ ನೋಡೋದಕ್ಕೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಪ್ಲೇಸ್ ಅಂತ. ಅದು ಒಳಗಡೆ ಏನು ಅಲೌ ಇಲ್ಲ ಯಾರಿಗೂ. ಬಟ್ ಇಲ್ಲೇ ಪಾರ್ಟಿ ಎಲ್ಲ ಮಾಡೋದು. ಮಧ್ಯ ಒಂಥರ ಗಾರ್ಡನ್ ಏನಂತಾರೆ ಪ್ಲೇ ಏರಿಯಾ ಥರ ಎಲ್ಲ ಮಾಡಿದ್ದಾರೆ.
ಕತ್ಲು ಇವಾಗೇನು ಕಾಣಲ್ಲ, ಬಟ್ ತುಂಬ ಚೆನ್ನಾಗಿದೆ ಇಲ್ಲಿ. ವಾ, ಸಿಟಿ ಪ್ಯಾಲೇಸ್ ಮುಗಿಸ್ಕೊಂಡು ನಾವು ಹೋಗಿದ್ದು ಹರಿಗರ್ ಅನ್ನೋ ಅಂಥ ರೆಸ್ಟೋರೆಂಟ್. ಇದು ಕೂಡ ಲೇಕ್ ವ್ಯೂ ಇರುವಂತಹ ರೆಸ್ಟೋರೆಂಟ್. ಫುಡ್ ತುಂಬಾ ಚೆನ್ನಾಗಿತ್ತು, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಇಷ್ಟು ರಾಯಲ್ ಪ್ಯಾಲೇಸ್, ಇದರಷ್ಟು ರಾಯಲ್ ಇವತ್ತು ಲಂಚ್ ಬ್ರಂಚ್. ಅಯ್ಯೋ, ನನ್ನ ಮೂಗ್ ಬಿಡ್ಬೇಕಾ ನಿನಗೆ? Subscribe to Miss Mix YouTube channel.